So today's orientation is about educational guidance for students and parents. Keep larger picture in mind before taking big decisions. Mean ಯಾವಾಗಲೂ ಅಷ್ಟೇ ನಾನು ಅಬ್ಸರ್ವ್ ಮಾಡ್ತೀನಿ ನಿಮ್ಮ Z 5G ಜನರೇಷನ್ ಈಗಿನ ಜನರೇಷನ್ ಏನಿದ್ದೀರಾ ಲಾರ್ಜರ್ ಪಿಕ್ಚರ್ ಇಟ್ಕೊಳ್ಳೋದಿಲ್ಲ. ಅಂದ್ರೆ ಮುಂದೆ ದೊಡ್ಡದಾದ ಒಂದು ಪಿಕ್ಚರ್ ಇಟ್ಕೊಂಡು ನೀವು ಡ್ರೀಮ್ ಕಾಣೋದಕ್ಕೆ ಶುರು ಮಾಡಬೇಕು. ಎನಿ ಗೋಲ್ ಏನಾದರೂ ಇಟ್ಕೊಳ್ಬೇಕಂದ್ರೆ ದೊಡ್ಡ ಪಿಕ್ಚರ್ ಇರಬೇಕು ನಿಮ್ಮ ಮೈಂಡಲ್ಲಿ. ಚಿಕ್ಕದಾಗಿ ಈಗ ಡಿಗ್ರಿ ಸ್ಟೂಡೆಂಟ್ಸ್ ಇದ್ದೀರಾ, ಸೊ ನಿಮಗೆ ಹೇಳ್ತೀನಿ ಜಸ್ಟ್ ಫಿನಿಶ್. ಈಗ BCom ಮಾಡಿಬಿಟ್ರೆ ಸಾಕು, BBA ಸೇರ್ಕೊಂಡ್ರೆ ಸಾಕು. ಈಗ ಸದ್ಯಕ್ಕೆ ಏನು ಸಬ್ಜೆಕ್ಟ್ಸ್ ಇದೆ, ಏನು ಕೋರ್ಸ್ ಇದೆ ಅಷ್ಟೇ ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ಚೂಸ್ ಮಾಡೋದಲ್ಲ, ಓದಕ್ಕೆ ಬಂದಿರೋದು. ನಿಮ್ಮ ಮೈಂಡಲ್ಲಿ ಲಾರ್ಜ್ ಪಿಕ್ಚರ್ ಇರಬೇಕು. ಆಫ್ಟರ್ ಡಿಗ್ರಿ ಏನು ಮಾಡಬೇಕು, ಸೊ ಆ ಮಾಸ್ಟರ್ ಡಿಗ್ರಿ ಮಾಡಬೇಕು, ಇಲ್ಲ ನೆಕ್ಸ್ಟ್ ಏನು ಕೋರ್ಸ್ ಮಾಡಬೇಕು, ಇಲ್ಲ ಏನು ಮಾಡಬೇಕು ಅನ್ನೋದು ಒಂದು ನಿಮಗೆ ಗೋಲ್ ಆಲ್ರೆಡಿ ಈಗ ನಿಮಗೆ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿರಬೇಕು. ನಿಮಗೆಲ್ಲ ಗೋಲ್ ಫಿಕ್ಸ್ ಆಗಿದೆ ಅಂತ ಅನ್ಕೊಂತೀನಿ, ರೈಟ್? ಎಲ್ಲರಿಗೂ ಒಂದು ಆಂಬಿಷಿಯಸ್ ಒಂದು ಗೋಲ್ ಇದೆಯಾ? ಸ್ಟೂಡೆಂಟ್ಸ್ ಆರ್ ಆಸ್ಕಿಂಗ್, ಯು ಆಲ್ ಹ್ಯಾವ್ ಯುವರ್ ಗೋಲ್, ರೈಟ್? Just raise the hand who all have your goal. Very nice. ಯಾಕಂದ್ರೆ ಡಿಗ್ರಿ ಸ್ಟೂಡೆಂಟ್ಸ್ ಅಂದ್ರೆ 18 ಆಗಿದೆ ಅಲ್ವಾ, ಸೊ ಯು ಆರ್ ಆಲ್ major. See, in our college we have few courses also, because here you are all degree parents are there. Just for your information sake I am telling, we have few courses also. So we have science stream, PCMB and PCMC, and in commerce stream CBA and SCBA, and languages we have Kannada, Hindi, English. So we have PUC courses also here. See, along with our board exams, these for PUC, we have CET, NEET, COMEDGATE, these coaching classes also there. And for commerce section, CA Foundation is also there. This is only for the sake of information I am giving. Now, coming to the point. So we have degree courses already, you all know. We have BCA, BBA, BCom. So in BCA, in the sense Bachelor of Computer Applications, here our specialized course is AI and Data Analytics, and BBA is Bachelor of Business Applications, and BCom Bachelor of Commerce. So here now onwards NEP ಇತ್ತು, ನಿಮಗೆ ಗೊತ್ತಾಗಿದೆ ಅನ್ಸುತ್ತೆ. NEP ಕ್ಯಾನ್ಸಲ್ ಆಗಿದೆ, SCP ಇದೆ. SCP in the sense 4 years ಆನರ್ಸ್ ಇದ್ದಿದ್ದು ಈಗ ಹೇಗೆ 3 years ಕೋರ್ಸ್. ಸೊ ಲಾಸ್ಟ್ ಇಯರ್ ಅಲ್ಲಿ ಏನಿತ್ತು, ಅಕಾರ್ಡಿಂಗ್ ಟು NEP 4 years ಕೋರ್ಸ್ ಆಗಿತ್ತು ಡಿಗ್ರಿ, ಮಾಸ್ಟರ್ ಡಿಗ್ರಿ 1 year ಆಗಿತ್ತು. ಈಗ ಮತ್ತೆ ಹೇಗೆ ಬ್ಯಾಕ್ ಟು ಪೆವಿಲಿಯನ್ ಹಾಗೆ SCP ಬಂದಿದೆ, ಅಂದ್ರೆ 3 years ಕೋರ್ಸ್. ಡಿಗ್ರಿ is 3 years ಕೋರ್ಸ್, ಮಾಸ್ಟರ್ ಡಿಗ್ರಿ is 2 years ಕೋರ್ಸ್. So our college timings is morning 9 AM to 3 PM for all BBA and BCom. BCA ಗೆ ಮಾತ್ರ ಲ್ಯಾಬ್ ಯಾವತ್ತಿರುತ್ತೆ, ಅವ್ರಿಗೆ ಲ್ಯಾಬ್ ಇದೆ ಅಲ್ವಾ? BCA ಬಂದು ಹೇಳ್ತೀನಿ BCA ಬಗ್ಗೆ. BCA is equivalent to Bachelor of Engineering. BE equivalent ಇರುತ್ತೆ, ಯಾಕಂದ್ರೆ ಸಬ್ಜೆಕ್ಟ್ಸ್ ಸೇಮ್ ಸಬ್ಜೆಕ್ಟ್ಸ್ ಇರುತ್ತೆ. ಈಸಿಯಾಗಿ ಕೆಲವೊಂದು ಸ್ಟೂಡೆಂಟ್ಸ್ಗೆ ತುಂಬ ಈಸಿಯಾಗಿ ತಗೊಂತೀರಾ BCA ನ. BCom ಮತ್ತೆ BBA ತರಾನೇ BCA ಅಂತ ತಗೊಂತೀರಾ. ಸೊ BCA is special course, not like BCom or BBA. BCA is almost software engineer ಅಂತಾನೆ ಹೇಳೋದು. Once you finish your BCA degree, we will call it you as software engineer ಅಂತಾನೆ. BE ಮಾಡಿದ್ರು ಒಂದೇ, BCA ಮಾಡಿದ್ರು ಒಂದೇ, because all the subjects are same. ಸೊ ಇಲ್ಲಿ ನೋಡಿ, ನಮ್ಮ ಟೆಸ್ಟ್ ಒಂದು ಎಕ್ಸಾಮ್ಸ್ ಬಗ್ಗೆ ನಿಮ್ಗೆ ಹೇಳಬೇಕು ಅಂತ ಇದು ಯಾಕೆ ನಿಮಗೆ ಡೆಪ್ತ್ ಅಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ಡಿಗ್ರಿಗೆ ಬಂದ ತಕ್ಷಣ ಸ್ಟೂಡೆಂಟ್ಸ್ ಮೈಂಡ್ ಸೆಟ್ ಹೇಗಿರುತ್ತೆ, ನಾವು ವಿ ಆರ್ ಇನ್ ಡಿಗ್ರಿ, ಸೊ ಫ್ರೀ ಬರ್ಡ್ಸ್, ಓದೋದೇನಿರಲ್ಲ, ಮಿಸ್ಗೈಡ್ ಆಗಿರ್ತಾರೆ. ಕೆಲವೊಂದು ಸ್ಟೂಡೆಂಟ್ಸ್ ಹೇಳಿರ್ತಾರೆ, ಡಿಗ್ರಿ ಅಂತಂದ್ರೆ ಟೈಮ್ ಪಾಸ್ ಮಾಡ್ಕೊಂಡು ಹಾಗೇ ಆಗ್ಬಿಡುತ್ತೆ, ಡಿಗ್ರಿ ಕೈ ಸರ್ಟಿಫಿಕೇಟ್ ಸಿಗ್ಬಿಡುತ್ತೆ ಅಂತ. ಸೊ ಖಂಡಿತ ಟೈಮ್ ಪಾಸ್ ಮಾಡೋಕ್ಕಲ್ಲ ಡಿಗ್ರಿಗೆ ಬರೋದು. LKG ಇಂದ 10th ವರೆಗೂ ಒಂದು ಲೆವೆಲ್ ಇರುತ್ತೆ, ದಟ್ ಇಸ್ ಸ್ಕೂಲಿಂಗ್. ನೆಕ್ಸ್ಟ್ PUC ನಾವೇನು ಹೇಳ್ತೀವಿ, ಇಟ್ ಈಸ್ ಯುವರ್ ಟರ್ನಿಂಗ್ ಪಾಯಿಂಟ್. ನಿಮ್ಮ ಲೈಫಲ್ಲಿ PUC ಇಸ್ ದ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಏನಕ್ಕೆ ಹೇಳ್ತೀವಿ PUC ಅಲ್ಲಿ? PUC ಮಾರ್ಕ್ಸ್ ಅಥವಾ PUC ಬೇಸ್ ಮೇಲೆ ನೀವು ಡಿಸೈಡ್ ಮಾಡ್ತೀರಾ ನೆಕ್ಸ್ಟ್ ಯಾವ ಕೋರ್ಸ್ ಮಾಡಬೇಕು ಅಂತ. ಇಫ್ ಯು ಆರ್ ವೆರಿ ಗುಡ್ ಇನ್ ಸ್ಟಡೀಸ್ ಇನ್ PUC, ಸೊ ನೀವು ಪ್ರೊಫೆಷನಲ್ ಕೋರ್ಸ್ ಚೂಸ್ ಮಾಡ್ತೀರಾ, ಆರ್ ಎಲ್ಸ್ ಅದರ್ ಡಿಗ್ರಿ ಕೋರ್ಸಸ್ ನೀವು ಚೂಸ್ ಮಾಡಿರ್ತೀರಾ, ರೈಟ್? ಡಿಗ್ರಿಗೆ ಬಂದ ತಕ್ಷಣ ನಮಗೆ ಏನು ಓದೋದಿರಲ್ಲ, ಆರಾಮಾಗಿ ಹೋಗೋದು ಬರೋದು.
3 years ಕೋರ್ಸ್, 3 years ಅಲ್ಲಿ 6 ಸೆಮಿಸ್ಟರ್ಸ್ ಇರುತ್ತೆ. 6 ಸೆಮಿಸ್ಟರ್ ಇನ್ ದ ಸೆನ್ಸ್ 3 months 1 ಸೆಮಿಸ್ಟರ್ ಆಗ್ಬಿಡುತ್ತೆ. ಸೊ 3 months ಅಲ್ಲಿ ಏನಪ್ಪ ಹಬ್ಬ ಅಂದ್ರೆ 1 ತಿಂಗಳು ಕ್ಲಾಸಸ್ ಇರುತ್ತೆ, 2 ತಿಂಗಳು ಆರಾಮಾಗಿ ಮನೇಲಿ ಇರೋದು, ಟೈಮ್ ಪಾಸ್ ಮಾಡ್ಕೊಂಡು ಏನೋ ಒಂದು ಬರೆದ್ರು ಪಾಸ್ ಆಗಿಬಿಡುತ್ತೆ. ಇದು ಮೈಂಡ್ ಸೆಟ್ ಇದೆ. ದಿಸ್ ಇಸ್ ಟೋಟಲಿ ರಾಂಗ್. ಬೇರೆ ಕಾಲೇಜಲ್ಲಿ ಹೇಗಿದೆಯೋ ನಮ್ಗೆ ಗೊತ್ತಿಲ್ಲ. ಸೊ ನಮ್ಮ ಕಾಲೇಜ್ ಬಗ್ಗೆ ನಾನು ಈಗ ಹೇಳಬೇಕು ಅಂತಂದರೆ, ನಾವಿಲ್ಲಿ ಡಿಗ್ರಿ ಸ್ಟೂಡೆಂಟ್ಸ್ಗಳು PUC ಸ್ಟೂಡೆಂಟ್ಸ್ ಅನ್ನೋದೇ ಟ್ರೀಟ್ ಮಾಡ್ತೀವಿ. ಯಾಕೆ ಅಂದರೆ ನಮಗೆ ಸ್ಟಡೀಸ್ ಇಂಪಾರ್ಟೆಂಟ್ ಇದೆ, ನಮಗೆ ಗೊತ್ತಿದೆ ಡಿಗ್ರಿ ಕೋರ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಹಾಗಾಗಿ ನಾವು ಬೇರೆ ಕಾಲೇಜಲ್ಲಿ ಯಾವ ಕಾಲೇಜ್ ನಾನು ಹೆಸರು ಎತ್ತೋದಿಲ್ಲ, ಜಸ್ಟ್ ಐ ಆಮ್ ಕಂಪೇರಿಂಗ್ ವಿತ್ ಅದರ್ ಕಾಲೇಜ್. ನಮ್ಮ ಕಾಲೇಜಲ್ಲಿ ನಾವು PU ಸ್ಟೂಡೆಂಟ್ಸ್ನ ಹೇಗೆ ನಾವು ಸ್ಟಡೀಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ, ದ ಸೇಮ್ ಇಂಪಾರ್ಟೆನ್ಸ್ ವಿ ಆರ್ ಗೋಯಿಂಗ್ ಟು ಗಿವ್ ಫಾರ್ ಡಿಗ್ರಿ ಸ್ಟೂಡೆಂಟ್ಸ್ ಆಲ್ಸೋ. ಇಲ್ಲಿ ಡಿಗ್ರಿ ಸ್ಟೂಡೆಂಟ್ಸ್ ಏನು ಅನ್ಕೊಂತಾರೆ ಅದನ್ನು, ಅಪ್ಪ ಏನು ಎಲ್ಲ ಕಡೆ ಫ್ರೀಯಾಗಿ ಬಿಟ್ಟಿರ್ತಾರೆ, ಲೆಕ್ಚರರ್ ಬಂದಿಲ್ಲ ಅಂದರೆ ಈಚೆ ಹೋಗ್ಬಿಡ್ಬೋದು, ಬಂಕ್ ಹೊಡಿಬೋದು, ಕ್ಯಾಂಟೀನ್ಗೆ ಹೋಗ್ಬೋದು, ಮಧ್ಯದಲ್ಲಿ ಪೇರೆಂಟ್ಸ್ಗೆ ಗೊತ್ತಾಗೋದಿಲ್ಲ, ಕ್ಲಾಸಸ್ ಇದು ಮಾಡ್ಬೋದು ಅಂತ ಎಲ್ಲ ಕಡೆ ನೋಡಿ ಇಲ್ಲಿ ನಮಗೆ ಕೇಳ್ತಾರೆ. ಇದು ಆಲ್ರೆಡಿ ವಿ ಎಕ್ಸ್ಪೀರಿಯನ್ಸ್. ನಿಮ್ಮ ಕಾಲೇಜಲ್ಲೇ ನಾವು ಒಂಥರ ಜೈಲ್ ಥರ ಮಾಡಿರ್ತೀರ ಅಂತೇಳಿ, ಖಂಡಿತ ಜೈಲ್ ಅಂತ ನೀವು ಅನ್ಕೊಂಡ್ಬೇಡಿ. ನೀವು ಬಂದಿರೋದು ಇಲ್ಲಿ ಓದೋದಕ್ಕೆ ಅಲ್ವಾ. ಸೊ ಆ ಓದೋದಕ್ಕೆ ಬಂದಿದ್ದೀರಾ, ನಿಮ್ಮ ಪೇರೆಂಟ್ಸ್ ಏನು ಕಷ್ಟ ಸುಖ ಅವ್ರಿಗೆ ಏನು ಇಂಟೆನ್ಷನ್ನು ಅದು ನಮಗೆ ಚೆನ್ನಾಗಿ ಅರ್ಥ ಆಗಿದೆ. ಅದರಿಂದಲೇ ನಾವು PUC ಸ್ಟೂಡೆಂಟ್ಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ, ದ ಸೇಮ್ ಇಂಪಾರ್ಟೆನ್ಸ್ ಡಿಗ್ರಿ ಸ್ಟೂಡೆಂಟ್ಸ್ಗೂ ನಾವು ಕೊಡ್ತೀವಿ. ಹಾಗಂತೇಳಿ ಎಂಟರ್ಟೈನ್ಮೆಂಟ್ ಇಲ್ಲ ಅಂತಿಲ್ಲ. ಸೊ ನಿಮಗೂ ಕೂಡ ಸ್ಪೋರ್ಟ್ಸ್ ಡೇ ಇರುತ್ತೆ, ಕಾಲೇಜ್ ಡೇ ಇರುತ್ತೆ, ಕಲ್ಚರಲ್ ಫೆಸ್ಟಿವಲ್ ಮಾಡ್ತೀವಿ, ಟ್ರಿಪ್ಸ್ ಕರ್ಕೊಳ್ಳೋದು ಎಲ್ಲನೂ ಇರುತ್ತೆ. ಬಟ್ ಜೊತೆಯಲ್ಲಿ ನಮಗೆ ಸ್ಟಡೀಸ್ಗೆ ನಾವೆಲ್ಲರೂ ಡಿಸ್ಟರ್ಬ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಇಲ್ಲಿ ನೋಡಿ, ಅದನ್ನೇ ಹೇಳ್ತಾ ಇದ್ದೀನಿ, ಪೇರೆಂಟ್ಸ್ಗೆ ಕೆಲವೊಂದು ಪೇರೆಂಟ್ಸ್ಗೆ ಗೊತ್ತಿರೋದಿಲ್ಲ, ಸ್ಟೂಡೆಂಟ್ಸ್ಗೂ ತುಂಬ ಜನ ಗೊತ್ತಿರೋದಿಲ್ಲ ಅನ್ಕೊತೀನಿ. PUC ಅಲ್ಲಿ ಅಷ್ಟೇ ಟೆಸ್ಟ್ಗಳು ಇರುತ್ತೆ, ಮಂತ್ಲಿ ಟೆಸ್ಟ್ ಇರುತ್ತೆ, ಮಿಡ್ ಟರ್ಮ್ ಎಕ್ಸಾಮ್ಸ್ ಇರುತ್ತೆ, ಫೈನಲ್ ಎಕ್ಸಾಮ್ಸ್ ತುಂಬ ಇಂಪಾರ್ಟೆಂಟ್ ಅಂತ ಇರುತ್ತಲ್ಲ. ಈವನ್ ಡಿಗ್ರಿಯಲ್ಲಿ ಕೂಡ 2 ಟೆಸ್ಟ್ ಮಾಡ್ತೀವಿ. ಸೊ 1 ಸೆಮ್ಮಲ್ಲಿ 2 ಟೆಸ್ಟ್ ಇರುತ್ತೆ, ಫಸ್ಟ್ ರೌಂಡ್ ಟೆಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡ್ ಟೆಸ್ಟ್ ಅಂತ 2 ಟೆಸ್ಟ್ ಇರುತ್ತೆ. ಆ ಟೆಸ್ಟಲ್ಲಿ ನೀವು ಏನು ಮಾರ್ಕ್ಸ್ ತೆಗಿತೀರಾ, ಆ ಆವ್ರೇಜ್ ತಗೊಂಡೇನೆ ನಾವು ಇಂಟರ್ನಲ್ ಮಾರ್ಕ್ಸ್ಗೆ ಕನ್ವರ್ಟ್ ಆಗೋದು. ಸೊ ಇಲ್ಲಿ ನಾವು ಟೆಸ್ಟ್ಸ್ ಅಂತ ಮಾಡ್ತೀವಿ, ಅಸೈನ್ಮೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್, ಪ್ರೆಸೆಂಟೇಷನ್ಸ್ ಅಂದರೆ ಇದರಲ್ಲಿ ಏನು ಮಾಡ್ತಾ ಇದ್ದೀನಿ, ಅದೇ ಈಗ ನಾನು ಈ ಥರ ಸ್ಟೂಡೆಂಟ್ ಆಗಿದ್ದಾಗ ನಾನು ಅದೇ ಥರ ಕೂತ್ಕೊಂಡಿದ್ದೀನಿ. ಬರಬಾರದು. ಸೊ ನಾನು ಈ ಥರ ಸ್ಟೂಡೆಂಟ್ ಆಗಿದ್ದಾಗ ಮಾತಾಡೋದಕ್ಕೆ ನನಗೂ ಇರ್ತಾ ಇದೆ, ಶೈ ಇತ್ತು, ಒಂಥರ ಭಯ ಇತ್ತು. ಸೊ ಡಿಗ್ರಿಗೆ ಬಂದ PUವರೆಗೂ ಅದು ಒಂದು ಸ್ವಲ್ಪ ಇತ್ತು. ಬಟ್ ಡಿಗ್ರಿಗೆ ಬಂದಮೇಲೆ ನಮ್ಮ ಕಾಲೇಜಲ್ಲಿ ಆಬ್ವಿಯಸ್ಲಿ ಇರುತ್ತಲ್ಲ, ಪ್ರೆಸೆಂಟೇಷನ್ಸ್ ಇರುತ್ತೆ. ಪ್ರೆಸೆಂಟೇಷನ್ಸ್ ಅಂದರೆ ಏನು, ನಾವು ಮಾಡಿರೋದನ್ನ ನಮ್ಮ ಸ್ಟೂಡೆಂಟ್ಸ್ ಲೆಕ್ಚರರ್ಸ್ ಮುಂದೆ ನಾವು ಪ್ರೆಸೆಂಟ್ ಮಾಡಬೇಕು, ನಾವು ಹೇಳ್ಬೇಕು ಅದನ್ನು. ಸೊ ಹಾಗಾಗಿ ಆ ಪ್ರೆಸೆಂಟೇಷನ್ಸ್ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ, ಬೋಲ್ಡ್ನೆಸ್ ಬರುತ್ತೆ. ಸೊ ಸ್ಟೇಜ್ ಫಿಯರ್ ಅನ್ನೋದು ಕಂಪ್ಲೀಟಾಗಿ ಹೋಗುತ್ತೆ. ಸೊ ಆ ಪ್ರೆಸೆಂಟೇಷನ್ಸ್ ಇರುತ್ತೆ. ಪ್ರಾಕ್ಟಿಕಲ್ ಎಕ್ಸಾಮ್ಸ್, ಈ ಪ್ರಾಕ್ಟಿಕಲ್ ಎಕ್ಸಾಮ್ಸ್ BCAಗೆ ಆಗುತ್ತೆ. ಸೊ BCAಗೆ ಪ್ರಾಕ್ಟಿಕಲ್ಸ್ ಎಕ್ಸಾಮ್ಸ್ ಇರುತ್ತೆ. ಆ್ಯಂಡ್ ದೆನ್ ಸೆಮಿಸ್ಟರ್ ಎಕ್ಸಾಮ್ಸ್, ಆಗಲೇ ಹೇಳಿದಂಗೆ 3 years ಕೋರ್ಸ್. ಸೊ 6 ಸೆಮಿಸ್ಟರ್ಸ್ ಫಾರ್ BBA, BCom ಆ್ಯಂಡ್ BCA. ಮಾರ್ಕ್ಸ್ ವೇಟೇಜ್ ಹೇಳ್ತೀನಿ, ಇದು ಒಂದು ಸ್ವಲ್ಪ ಚೇಂಜ್ ಆಗಿದೆ. ಆ್ಯಕ್ಚುಲಾಗಿ ವೆರಿ ರೀಸೆಂಟ್ಲಿ 2-3 days ಬ್ಯಾಕ್ ನಾವು ಯೂನಿವರ್ಸಿಟಿಯಿಂದ ರಿಲೀಸ್ ಆಗಿದೆ. ಸೊ ನೀವು ಇಲ್ಲಿವರೆಗೆ ಏನಿತ್ತು ಅಂತಂದರೆ 60+40 ಇತ್ತು, ಅಂದರೆ 60 ಎಕ್ಸ್ಟರ್ನಲ್, 40 ಇಂಟರ್ನಲ್ ಮಾರ್ಕ್ಸ್ ಇತ್ತು. ಈಗ ಚೇಂಜ್ ಆಗಿದೆ. ಫಾರ್ ಆಲ್ BBA, BCA ಆ್ಯಂಡ್ BCom 80 ಎಕ್ಸ್ಟರ್ನಲ್ಸ್. ಇಟ್ ಈಸ್ ಜಸ್ಟ್ ಲೈಕ್ PUC. ನಾನು ಆಗಿಂದನೂ ಅದಕ್ಕೆ ಹೇಳ್ತಾ ಇರೋದು, PUC ನಾವು ಅದೇ ಥರ ಡಿಗ್ರಿಯವರಿಗೆ PUC ಥರನೇ ಇಂಪಾರ್ಟೆನ್ಸ್ ಕೊಡ್ತಾ ಇದ್ವಿ. ಯೂನಿವರ್ಸಿಟಿ ಕೂಡ ಡಿಸೈಡ್ ಮಾಡಿಬಿಡ್ತು, ಇಲ್ಲ ಡಿಗ್ರಿಯವ್ರನ್ನ PUC ಸ್ಟೂಡೆಂಟ್ಸ್ ಅವ್ರನ್ನ ಟ್ರೀಟ್ ಮಾಡಬೇಕು ಅಂತ. ಸೊ ಅವರು ಚೇಂಜ್ ಮಾಡಿದ್ದಾರೆ. 80 is an ಎಕ್ಸ್ಟರ್ನಲ್ ಮಾರ್ಕ್ಸ್. ಇಲ್ಲಿವರೆಗೂ ಯಾರು 60 ಬರೀತಾ ಇದ್ರಿ, ಎಕ್ಸ್ಟರ್ನಲ್ ಮಾರ್ಕ್ಸ್ ಅಂದರೆ ಎಕ್ಸಾಮ್ಸ್. ಸೆಮಿಸ್ಟರ್ ಎಕ್ಸಾಮ್ ಈಸ್ ಫಾರ್ 80 ಮಾರ್ಕ್ಸ್. ನಾವು 40 ಇಟ್ಟಿದ್ದು ಈಗ 20 ಇಂಟರ್ನಲ್ ಮಾರ್ಕ್ಸ್ ಆಗಿದೆ. ಆ 20 ಇಂಟರ್ನಲ್ ಮಾರ್ಕ್ಸನ್ನು ಹೇಗೆ ಕೌಂಟ್ ಮಾಡ್ತಾರೆ ಅಂದರೆ, ಸೊ ಫಸ್ಟ್ ಈಸ್ ಆವರೇಜ್ ಆಫ್ 2 units ಟೆಸ್ಟ್. ಆಲ್ರೆಡಿ ಐ ಟೋಲ್ಡ್ ಫಸ್ಟ್ ರೌಂಡ್ ಟೆಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡ್ ಟೆಸ್ಟ್. ಸೊ ಆವರೇಜ್ ಆಫ್ 2 ಟೆಸ್ಟ್ ಈಸ್ ಆ್ಯಂಡ್ ದೆನ್ ಪ್ರಾಜೆಕ್ಟ್ಸ್, ಅಸೈನ್ಮೆಂಟ್ಸ್ ಆ್ಯಂಡ್ ಪ್ರೆಸೆಂಟೇಷನ್ಸ್. ಇದರಿಂದ ನಾವು ಏನು ತೊಗೊಳ್ತೀವಿ, ಟೋಟಲ್ ಆಗಿ 15 ಮಾರ್ಕ್ಸ್. ಔಟ್ ಆಫ್ 20, 15 ಮಾರ್ಕ್ಸ್. ಅನದರ್ 5 marks ಈಸ್ ಫಾರ್ ಅಟೆಂಡೆನ್ಸ್. ಸೊ ಅಟೆಂಡೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಆಗಲೇ ಹೇಳಿದಂಗೆ ಡಿಗ್ರಿ ಕಾಲೇಜಲ್ಲಿ ಫ್ರೀ ಥರ ಇರ್ತಿರಲ್ವ, ಅಟೆಂಡೆನ್ಸ್ನ ಈಗ ಕನ್ಸಿಡರ್ ಮಾಡಿಬಿಟ್ಟಿದ್ದಾರೆ. ಇವಾಗ ಆಲ್ರೆಡಿ ಇತ್ತದು 40 ಇತ್ತು, ಬಟ್ ಈಗಂತೂ ಮ್ಯಾಂಡೇಟರಿ ಮಾಡಿದ್ದಾರೆ. ಅಟೆಂಡೆನ್ಸ್ ಇಲ್ಲಿ ನೋಡಿ 70
81 to 85 ಇದ್ರೆ 3 ಮಾರ್ಕ್ಸ್, 86 to 90 ಇದ್ರೆ 4 ಮಾರ್ಕ್ಸ್, 100% ರಿಸಲ್ಟ್ ಇದ್ರೆ 91 to 100% ರೆಗ್ಯುಲರ್ ಆಗಿ ಬರೋರಿಗೆ 5 ಮಾರ್ಕ್ಸ್. ಓಕೆ, ಸೊ ಅಟೆಂಡೆನ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅಟೆಂಡೆನ್ಸ್ ಅಲ್ಲಿ ನಿಮ್ಗೆ 5 ಮಾರ್ಕ್ಸ್ ಇದೆ. ಸೊ ಪೇರೆಂಟ್ಸ್ಗೂ ನಾನು ರಿಕ್ವೆಸ್ಟ್ ಮಾಡೋದು ಅದನ್ನೇ, ಪ್ಲೀಸ್ ನಿಮ್ಮ ಮಕ್ಕಳಿಗೆ ಕಾಲೇಜ್ಗೆ ರೆಗ್ಯುಲರ್ ಆಗಿ ಕಳಿಸಿ. ಡೋಂಟ್ ಕಂಪೇರ್ ವಿತ್ ಅದರ್ ಕಾಲೇಜಸ್, ಎನಿ ಅದರ್ ಕಾಲೇಜಸ್, ರೆಗ್ಯುಲರ್ ಆಗಿ ಇಲ್ಲಿ ಕಳಿಸಿ. ಮತ್ತೆ ಇಲ್ಲಿ ಕ್ವಶನ್ ಪೇಪರ್ಸ್ ಹೇಗಿರುತ್ತೆ ಅಂತಂದ್ರೆ ಸೆಮಿಸ್ಟರ್ ವೈಸ್ ಇರೋದ್ರಿಂದ ನಮ್ಮ BCU, ನಮ್ಮ ಕಾಲೇಜ್ BCU ಅಂಡರ್ ಬರುತ್ತೆ, ಅಂದ್ರೆ ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ. ಇದು ನಿಮಗೆ ಮಹಾರಾಣಿ ಕಾಲೇಜ್ ಅಪೋಸಿಟ್ ಮೈಸೂರು ಬ್ಯಾಂಗ್ಳೂರ್ ಇದೆಯಲ್ಲ, ದಟ್ ಈಸ್ ದ ಯೂನಿವರ್ಸಿಟಿ, ಅದ್ರ ಅಂಡರ್ ಬರುತ್ತೆ ನಮ್ಮ ಕಾಲೇಜು. ಸೊ ಇಲ್ಲಿ ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಕೂಡ ಕಂಪ್ಲೀಟ್ಲಿ ಚೇಂಜ್. See here, section A, section B, section C, section D. So all the 4 sections, ಇಲ್ಲಿ ನಿಮಗೆ 80 marks ಅಲ್ಲಿ ಕವರ್ ಆಗುತ್ತೆ, external marks, all the papers, for all the papers. And practical exams, ಇಲ್ಲಿ practical exams BCA ಏನಿದೆ ನಮ್ಮ ಕಾಲೇಜಲ್ಲಿ ನಾವು ಮಾಡ್ತೀವಿ, ಅದು practical exams. That is the one best part. ನಿಮಗೆ ಸ್ಟೂಡೆಂಟ್ಸ್ ಒಂದು ಸ್ವಲ್ಪ ಅದು ಖುಷಿ ಆಗುತ್ತೆ. ಬೇರೆ ಕಾಲೇಜಲ್ಲಿ ಮಾಡಿದ್ರೆ ಸ್ವಲ್ಪ ನರ್ವಸ್ ಆಗ್ತಿದ್ರು, ಮಾರ್ಕ್ಸ್ ಸ್ವಲ್ಪ ಕಮ್ಮಿ ಸಿಗ್ತಾ ಇತ್ತು. ಈಗ ನಮ್ಮ ಕಾಲೇಜಲ್ಲೇ ನಮಗೆ ಪರ್ಮಿಷನ್ ಸಿಕ್ಕಿದೆ, ನಮ್ಮ ಕಾಲೇಜಲ್ಲೇ ನಾವು ಪ್ರಾಕ್ಟಿಕಲ್ ಟೆಸ್ಟ್ಗಳು ಮಾಡ್ತೀವಿ. ಮತ್ತು ಎಕ್ಸ್ಟರ್ನಲ್ ಎಕ್ಸಾಮ್ ಆ್ಯಸ್ ಯೂಶುವಲ್ ಬೇರೆ ಕಾಲೇಜ್ಗೆ ಹೋಗಿ ಬರೀತಾರೆ. ಒಂದು ನಾನು ಪೇರೆಂಟ್ಸಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ನಮ್ಮ BCA ಸ್ಟೂಡೆಂಟ್ಸ್ಗೆ ಪ್ಲೀಸ್ ಒಂದು ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಎರಡರಲ್ಲಿ ಒಂದು ಕೊಡಿಸ್ಲೇಬೇಕಾಗುತ್ತೆ. ನೀವು ಡೆಸ್ಕ್ಟಾಪ್ ಕೊಡಿಸಿದ್ರು ಓಕೆ, ಯಾಕಂದರೆ BCA ಸ್ಟೂಡೆಂಟ್ಸ್ಗೆ ಕಂಪ್ಯೂಟರ್ಸ್ ಅವಶ್ಯಕತೆ ತುಂಬ ಇದೆ. ಸೊ ಅವ್ರು ಬೇಕಾಗುತ್ತೆ, ಪ್ರೋಗ್ರಾಮ್ಗಳು ಮಾಡ್ತಾ ಇರಬೇಕಾಗುತ್ತೆ, ಪ್ರೆಸೆಂಟೇಷನ್ಸ್ ಮಾಡಬೇಕಾಗುತ್ತೆ. ನಾಟ್ ಓನ್ಲಿ ಫಾರ್ BCA, ಐ ಸಜೆಸ್ಟ್ ಫಾರ್ ಡಿಗ್ರಿ ಸ್ಟೂಡೆಂಟ್ಸ್, ಆಲ್ ಡಿಗ್ರಿ ಸ್ಟೂಡೆಂಟ್ಸ್ ಇದ್ರೆ ಒಳ್ಳೆಯದು. ಯಾಕಂದರೆ ಪ್ರೆಸೆಂಟೇಷನ್ಸ್ ಮಾಡೋದಕ್ಕೆ ಒಂದು ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಅವಶ್ಯಕತೆ ತುಂಬ ಇದೆ. ಯು ಪ್ಲೀಸ್ ರಿಕ್ವೆಸ್ಟ್, ಅದು ನಿಮ್ಮ ಮಕ್ಕಳು ನಿಮಗೆ ಕೇಳ್ತಾರೆ ಅಂದರೆ ಡೋಂಟ್ ನೆಗ್ಲೆಕ್ಟ್. ಬೇರೆ ಎಲ್ಲ ಕಳಿಸ್ತಿರಲ್ಲ, ಅವ್ರು ಬೇಕಾಗಿದ್ದು ಡ್ರೆಸ್ಸು ಅದು ಇದು ಅಂತ ಅದೆಲ್ಲ ಒಂದು ಸ್ವಲ್ಪ ಸ್ಟಾಪ್ ಮಾಡಿ ಕಮ್ಮಿ ಮಾಡಿಕೊಂಡು ಒಂದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಪ್ಲೀಸ್ ಅವ್ರಿಗೊಂದು ಕೊಡಿಸ್ಬಿಡಿ. ಅಂಡ್ ದೆನ್ ಕ್ಯಾಲ್ಕುಲೇಟರ್ ಇಸ್ ಆಲ್ಸೋ ಕಂಪಲ್ಸರಿ. ನಾನು ನೋಟಿಸ್ ಮಾಡಿದಂಗೆ ಕ್ಲಾಸ್ ರೂಮಲ್ಲಿ ಕ್ಯಾಲ್ಕುಲೇಟರ್ ತೊಗೊಂಡು ಬರೋದಿಲ್ಲ. ಕ್ಯಾಲ್ಕುಲೇಟರ್ ಇಸ್ ಮಸ್ಟ್ ಆ್ಯಂಡ್ ಶುಡ್, ಯಾಕಂದರೆ ಲಾಗರಿದಮ್ ಇರುತ್ತೆ. ಸೊ ಅದೆಲ್ಲ ಕ್ಯಾಲ್ಕುಲೇಟರ್ ಇದ್ದರೆ ತುಂಬ ಈಸಿಯಾಗಿ ಕ್ಯಾಲ್ಕುಲೇಷನ್ಸ್ ಮಾಡ್ಬೋದು. ಸೊ ರೆಗ್ಯುಲರ್ ಬೇಸಿಸ್ ಮೇಲೆ ಆಲ್ ದಿ ಸ್ಟೂಡೆಂಟ್ಸ್ BBA, BCom, BCA ಕ್ಯಾಲ್ಕುಲೇಟರ್ ನಿಮ್ಮ ಬ್ಯಾಗಲ್ಲಿ ಇರಲೇಬೇಕು. ಓಕೆ, ಮೊಬೈಲ್ ಇರುತ್ತೋ ಬಿಡುತ್ತೋ, ಮೊಬೈಲ್ ಬೇಡ. ಮೊಬೈಲ್ ಬದಲಿಗೆ ಕ್ಯಾಲ್ಕುಲೇಟರ್ನ ರೆಗ್ಯುಲರ್ ಆಗಿ ಕ್ಯಾರಿ ಮಾಡೋದು ಪ್ರಾಕ್ಟೀಸ್ ಮಾಡ್ಕೊಡಿ. ಅಂಡ್ ಅವಾಯ್ಡ್ ಮೊಬೈಲ್ ಯೂಸೇಜ್. ಆಗಲೇ ಹೇಳ್ದಂಗೆ 100% ಒಬ್ಬ ಡಿಗ್ರಿ ಬಂದಿದ್ದಾರೆ, 18 years ಆಗಿದೆ, ವೋಟ್ ಹಾಕೋಕ್ಕೆ ರೈಟ್ ಸಿಕ್ಕಿದೆ ಅವರಿಗೆ. ಸೊ ವೋಟ್ ಹಾಕ್ತಾರೆ, ನಮಗೆ ಮೊಬೈಲ್ ಬೇಡವಾ ಅಂತ ಇವ್ರದ್ದು ಕ್ವಶನ್. ರೈಟ್, ಒಪ್ಕೊಳ್ತೀನಿ, ಮೊಬೈಲ್ ಕೊಡಿಸಿ, ನೋ ಪ್ರಾಬ್ಲಮ್. ಬಟ್ ಆ ಮೊಬೈಲ್ನ ಎಷ್ಟು ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಅದು ನಿಮಗೆ ಗೊತ್ತಿರಬೇಕು. ನೀವೀಗ ಚಿಕ್ಕ ಮಕ್ಕಳಲ್ಲ, ನಾನೀಗ 10th ಸ್ಟ್ಯಾಂಡರ್ಡ್ಗೂ ವರ್ಕ್ಶಾಪ್ಸ್ ಮಾಡ್ತೀನಿ. ಅಲ್ಲಿ ನನ್ನ ಪಾಪ ಪ್ರೆಷರ್ ಹಾಕಿ ಹೇಳ್ತೀನಿ, ಅಯ್ಯೋ ಬೇಡ, ಅದನ್ನು ಯೂಸ್ ಮಾಡಬೇಡಿ, ಇದನ್ನು ಯೂಸ್ ಮಾಡಬೇಡಿ ಅಂತ. ಬಟ್ ಹಿಯರ್ ಯು ಆರ್ ಆಲ್ ಡಿಗ್ರಿ ಸ್ಟೂಡೆಂಟ್ಸ್, 18+. ಸೊ ನಿಮಗೆ ಬುದ್ಧಿ ಇದೆ, ಮೆಚುರಿಟಿ ಇದೆ ಅಂತ ಅನ್ಕೊಂಡಿದ್ದೀನಿ. ಮೊಬೈಲ್ ಇಟ್ಕೊಡಿ, ಬಟ್ ಅದನ್ನು ಎಷ್ಟು ಮಟ್ಟಿಗೆ ಯೂಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಸಿ ಹಿಯರ್ ರೆಫರೆನ್ಸ್ ಇದು ಗ್ರೇಡ್ ಪಾಯಿಂಟ್ಸ್ ಇನ್ ದ ಸೆನ್ಸ್ CGPA ಅಲ್ಲಿ ಗ್ರೇಡ್ ಕೊಡ್ತಾರೆ. ಈಗ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಡಿಸ್ಟಿಂಕ್ಷನ್ ಅಂತ ಡಿಗ್ರೀಸ್ ರಿಸಲ್ಟ್ಸ್ ಬರುತ್ತಲ್ವ PUC 10th ಸ್ಟ್ಯಾಂಡರ್ಡ್ ಅಲ್ಲಿ. ಸೇಮ್ ವೇ ಹಿಯರ್ ಆಲ್ಸೋ ಸಿ ಗ್ರೇಡ್ ಪಾಯಿಂಟ್ಸ್ ಬಂದು ನಿಮಗೆ ಈಗ ಪರ್ಸೆಂಟೇಜ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ದಟ್ ಪರ್ಸೆಂಟೇಜ್ ಈಗ ಗ್ರೇಡ್ ಪಾಯಿಂಟ್ಸ್ ಅನ್ನು ಕೊಡ್ತಾರೆ. CBSE ಸ್ಟೂಡೆಂಟ್ಸ್ ಆದರೆ ಅವ್ರಿಗೆ ಈಸಿಯಾಗಿ ಇದು ಗೊತ್ತಾಗ್ಬಿಡುತ್ತೆ. ಕಮಿಂಗ್ ಟು ದ ಮೈ ಸಬ್ಜೆಕ್ಟ್, ನನ್ನ ಸಬ್ಜೆಕ್ಟ್ ಈಗ ನನಗೆ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸು ನಾವು ಓದಬೇಕಾದ್ರೆ ಹೇಗಿತ್ತು ಒಂದು ಮ್ಯಾಥಮೆಟಿಕ್ಸ್ ಅಂತಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಸಬ್ಜೆಕ್ಟ್. ಅಂದರೆ ನಮ್ಮನ್ನ ದೂರ ಇಡೋರು, ನಾವೇ ಅವ್ರನ್ನ ದೂರ ಇಡ್ತಿದ್ವಿ. ಬಟ್ ನಾನೇ ಈಗ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಆಗಿರೋದ್ರಿಂದ ನನ್ನನ್ನು ಯಾರು ದೂರ ಇಡಕ್ಕೆ ಹೋಗಬೇಡಿ. ಯಾಕಂದರೆ ಮ್ಯಾಥಮೆಟಿಕ್ಸ್ ಇಸ್ ಎ ಯೂನಿವರ್ಸಲ್ ಲ್ಯಾಂಗ್ವೇಜ್. ಸೊ ಮ್ಯಾಥಮೆಟಿಕ್ಸ್ ಬರಲೇಬೇಕು ನಿಮ್ಮ ಲೈಫ್ಗೆ. ನೀವು ಹುಟ್ಟಿದ ತಕ್ಷಣವೇ ಮ್ಯಾಥಮೆಟಿಕ್ಸ್ ಶುರು ಆಗುತ್ತೆ ಅಲ್ವಾ, ದ ಡೇಟ್, ಟೈಮ್, ನಂಬರ್ ಸ್ಟಾರ್ಟ್ಸ್. ಸೊ ಹಾಗಾಗಿ ಮ್ಯಾಥಮೆಟಿಕ್ಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಯಾಕೆ ಹೇಳಕತ್ತೀನಿ ಅಂದರೆ ಕೆಲವರು ನಮ್ಮ ಮಕ್ಕಳು PUC ಮ್ಯಾಥ್ಸಲ್ಲಿ ಪಾಪ ಕಷ್ಟಪಟ್ಟು ಪಾಸ್ ಆಗಿರ್ತಾರೆ. ಅವ್ರು ಯೋಚನೆ ಮಾಡಿಬಿಡ್ತಾರೆ ನೆಕ್ಸ್ಟ್, ಅಪ್ಪ ಐ ವಿಲ್ ಟೇಕ್ BCom ಆರ್ BBA, ಅವಾಯ್ಡ್ ಮಾಡಿಬಿಡ್ತೀನಿ ಮ್ಯಾಥಮೆಟಿಕ್ಸ್ ಅಂತ. ಸೊ ಇಲ್ಲೊಂದು ಹೇಳ್ತೀನಿ, ನೀವು ಮ್ಯಾಥ್ಸ್ನ ಎಲ್ಲೂ ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ. ಸೊ ನನ್ನ ಕೂಡ ಎಲ್ಲೂ
ಡಿಗ್ರಿ ಆಗಲಿ ಪಿ ಯು ಸಿ ಸ್ಟೂಡೆಂಟ್ಸ್ ಆಗಲಿ ಡಿಗ್ರಿ ಸ್ಟೂಡೆಂಟ್ಸ್ ಆಗಲಿ. ಸೊ ಎಲ್ಲ ಕಡೆ ನಾನು ಇರ್ತೀನಿ ಇನ್ ದ ಸೆನ್ಸ್ ಮೈ ಸಬ್ಜೆಕ್ಟ್, ನನ್ನ ಸಬ್ಜೆಕ್ಟ್ ಎಲ್ಲ ಕಡೆ ಇರುತ್ತೆ, ಇರಲೇಬೇಕು ಇದೆ. ಈಗ ನೋಡಿ ಫಾರ್ ಎಕ್ಸಾಂಪಲ್ ಈಗ ಬಿ ಬಿ ಎ ಡಿಗ್ರಿ ಕೋರ್ಸ್ ಎಷ್ಟು ಜನ ಇದ್ದೀರಾ ಹೇಳಿ, ಜಸ್ಟ್ ರೈಸ್ ದ ಹ್ಯಾಂಡ್. ಹೌ ಮೆನಿ ಆರ್ ದೇರ್ ಇನ್ ಬಿ ಬಿ ಎ? ಓಕೆ, ಗಾಡ್ ಬ್ಲೆಸ್ ಯು, ಆಲ್ ದ ಬೆಸ್ಟ್. ನಿಮ್ಮ ಇಂಟೆನ್ಷನ್ ಇರುತ್ತೆ ಮ್ಯಾಥ್ಸ್ ಇರೋದಿಲ್ಲ, ಅದಕ್ಕೆ ಬಿ ಬಿ ಎ ಚೂಸ್ ಮಾಡಿದ್ದೀರಾ, ರೈಟ್? ಆಮ್ ಐ ರೈಟ್? ಐ ನೋ, ಬಿಕಾಸ್ ನಾನು ನಿಮಗೆಲ್ಲ ಕೌನ್ಸಿಲಿಂಗ್ ಮಾಡಿದ್ದೀನಿ, ಅದರಿಂದ ನನಗೆ ಗೊತ್ತಿದೆ. ಸೊ ಹಿಯರ್ ಸೇಯಿಂಗ್ ಬಿ ಬಿ ಎ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಫಸ್ಟ್ ಸೆಮ್ಮಲ್ಲಿ ನಿಮ್ಗೆ ಒಂದು ಸಬ್ಜೆಕ್ಟ್ ಇದೆ. ಅದನ್ನ ನೋಡ್ಬಿಟ್ಟು ಎಲ್ಲರೂ ಅದು ಯಾವುದೋ ಬೇರೆ ಸಬ್ಜೆಕ್ಟ್ ಅನ್ಕೊಂಡಿರ್ತಾರೆ. ದಟ್ ಇಸ್ ನಥಿಂಗ್ ಬಟ್ ಮ್ಯಾಥಮೆಟಿಕ್ಸ್, ಕಂಪ್ಲೀಟ್ಲಿ ಅದು ಮ್ಯಾಥ್ಸ್. ಇನ್ ದ ಸೆನ್ಸ್ ನಾಟ್ ಟು ವರಿ, ಡೋಂಟ್ ಸ್ಕೇರ್, ಇಟ್ ಇಸ್ ಅ ಬೇಸಿಕ್ ಮ್ಯಾಥ್ಸ್. ಬೇಸಿಕ್ ಮ್ಯಾಥ್ಸ್ ಅಂದರೆ ಪಿ ಯು ಸಿ ಸ್ಟೂಡೆಂಟ್ಸ್ ಏನು ಓದ್ತದೆ ಅದಿರುತ್ತೆ, ನಿಮ್ಗೆ ಅವಶ್ಯಕತೆ ಇದೆ ಮ್ಯಾಥಮೆಟಿಕ್ಸ್. ಸೊ ಫಸ್ಟ್ ಸೆಮ್ ಫಾರ್ ಬಿ ಬಿ ಎ ಮ್ಯಾಥಮೆಟಿಕ್ಸ್ ಇಸ್ ದೇರ್, ಆ್ಯಂಡ್ ಅಗೇನ್ ಫೋರ್ತ್ ಆರ್ ಫಿಫ್ತ್ ಸೆಮ್ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಫಾರ್ ಬಿಸ್ನೆಸ್ ಡಿಸಿಷನ್, ಇದೊಂದು ಸಬ್ಜೆಕ್ಟ್ ಇದೆ. ಆ್ಯಂಡ್ ದಿಸ್ ಈಸ್ ಆಲ್ಸೋ ಪ್ಯೂರ್ಲಿ ಸ್ಟ್ಯಾಟಿಸ್ಟಿಕ್ಸ್, again the maths. Okay, so and in BCom first sem and now second sem quantitative aptitude, that is nothing but maths for BCom also, and second sem third sem business statistics, so again maths. And in BCA is already I told it is equivalent to BE, so mathematics is very very important. So here also discrete structure. First sem, it is how many BCA students are there? Just raise the hand. Good, you are all from science background or commerce background? Science background. Oh, very nice to hear. Because they can cope up with this discrete structure. Again, this is first PUC mathematics. And without mathematics, you can't do any programming or any flowchart in computers, right? So mathematics is there in first sem, and in the fifth sem, quantitative techniques. That is also mathematics only. And here in BCom, BBA, basic maths are there, like find the HCF, LCM, and mean, mode, median, and logarithms are there. So ನೀವು ಮರ್ತೋಗಿರ್ತೀರಾ, ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ರೆ 2 ವರ್ಷ ಅವ್ರ ಬ್ರೇಕ್ ಸಿಕ್ಕಿರುತ್ತೆ ಮ್ಯಾಥ್ಸ್ ಇಂದ, ಅಲ್ಲಿ ಮ್ಯಾಥ್ಸ್ ಇರಲ್ಲ. ಇಫ್ ಎಸ್ ಸಿ ಬಿ ಎ ತಗೊಂಡಿದ್ರೆ ಅವ್ರಿಗೆ ತುಂಬ ಈಸಿ ಆಗಿಬಿಡುತ್ತೆ ಡಿಗ್ರಿ. ಅದಕ್ಕೆ ನಾನು ಅಡ್ಮಿಷನ್ಸ್ ಮಾಡಬೇಕಾದ್ರೆ, ನಾನು ಕೌನ್ಸಿಲಿಂಗ್ ಮಾಡಬೇಕಾದ್ರೆ ನೀವು ನೆನಪಿರ್ಬೋದು, ಪಿ ಯು ಸಿಯಲ್ಲಿ ನಾನು ಎಸ್ ಸಿ ಬಿ ಎನ್ನೇ ತಗೊಳ್ಳಿ ಅಂತ ಹೇಳ್ತೀನಿ. ಬಟ್ ಕಂಪೇರ್ ಟು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ದರೆ ದೆನ್ ಪ್ಲೀಸ್ ಗೋ ಫಾರ್ ಸಿ ಬಿ ಎ. ಬಟ್ ವೈ ಐ ಆಮ್ ಸಜೆಸ್ಟಿಂಗ್ ಎಸ್ ಸಿ ಬಿ ಎ? ಬಿಕಾಸ್ ಇನ್ ಡಿಗ್ರಿ ಕೋರ್ಸಸ್ ದೀಸ್ ಸಬ್ಜೆಕ್ಟ್ಸ್ ಸ್ಟಾಟಿಸ್ಟಿಕ್ಸ್ ವಿಲ್ ಡೆಫಿನೆಟ್ಲಿ ಕಮ್, ಅದು ಇದ್ದೇ ಇರುತ್ತೆ, ಯು ಕಾಂಟ್ ಅವಾಯ್ಡ್. ಸೊ ಅದಕ್ಕೋಸ್ಕರ ಹೇಳ್ತೀವಿ. ಟಿಪ್ಸ್ ಫಾರ್ ಸ್ಟೂಡೆಂಟ್ಸ್ ಟು ರೀಚ್ ಗೋಲ್. ಸೊ ಡಿಗ್ರಿ ಸ್ಟೂಡೆಂಟ್ಸ್ಗೆ ಒಳ್ಳೆ ರಿಸಲ್ಟ್ಸ್ ತಗೊಂಡು ನೀವು ಒಳ್ಳೆ ಪರ್ಸೆಂಟೇಜಿಂದ ಪಾಸ್ ಆಗಬೇಕಂದ್ರೆ ಸೀನಿಯರ್ make notes of each subject. See, when practice is a degree students, they will not make any notes, they will not write anything. Even they will not go for library also to refer textbooks. Teacher or lecturers is coming, lecture ಕೊಟ್ಟರು ಹೋದ್ರು ಮುಗೀತು, ನಾವು ಏನೋ ಬರೀತೀವಿ ಎಕ್ಸಾಮ್ ಅಲ್ಲಿ. It's not fair. See here, notes are very important for each subject. ನೋಟ್ಸ್ ಬರೆಯೋದನ್ನ ಬರೀ ನೋಟ್ಸ್, ನಿಮ್ಮದೇ ಒಂದು ನೋಟ್ಸ್ ಪ್ರಿಪೇರ್ ಮಾಡ್ಕೊಳ್ಳಿ. ಯಾಕಂದರೆ ಡಿಗ್ರಿ ಸ್ಟೂಡೆಂಟ್ಸಲ್ಲಿ ನಾವು ಟೆಕ್ಸ್ಟ್ ಬುಕ್ ಪ್ರೊವೈಡ್ ಮಾಡೋದಿಲ್ಲ. ಅಂದರೆ ನೀವು ಟೆಕ್ಸ್ಟ್ ಬುಕ್ ತೊಗೊಳ್ಳಿ ಅಂತ ನಮ್ಗೆ ಹೇಳಲ್ಲ, ನೀವು ಪರ್ಚೇಸ್ ಮಾಡಿ ಅಂತ ಹೇಳಲ್ಲ, ಮಾಡೋ ಅವಶ್ಯಕತೆಯೂ ಇಲ್ಲ. ಬಿಕಾಸ್ ಇನ್ ಲೈಬ್ರರಿ ವಿ ಹ್ಯಾವ್ ದ ಟೆಕ್ಸ್ಟ್ ಬುಕ್ಸ್. ಟೀಚರ್ಸ್ ಎಕ್ಸ್ಪ್ಲೈನ್ ಮಾಡ್ತಾರೆ, ಲೈಬ್ರರಿಗೆ ಹೋಗ್ತೀರಾ, ಬುಕ್ಸ್ ತೊಗೊಳ್ತೀರಾ, ರೆಫರ್ ಮಾಡಿ, ಯು ಪ್ರಿಪೇರ್ ಯುವರ್ ಓನ್ ನೋಟ್ಸ್ ಇನ್ ಆಲ್ ದ ಸಬ್ಜೆಕ್ಟ್ಸ್. ಆ್ಯಂಡ್ ಎಸ್ಪೆಷಲಿ ಐ ಇನ್ಸಿಸ್ಟ್ ಫಾರ್ ಮ್ಯಾಥ್ಸ್ ಸಬ್ಜೆಕ್ಟ್ ಕಂಪಲ್ಸರಿ ನೋಟ್ ಶುಡ್ ಬಿ ದೇರ್. ಯಾಕಂದರೆ ಪರ್ಟಿಕ್ಯುಲರ್ ಒಂದು ನಮಗೆ ಟೆಕ್ಸ್ಟ್ ಬುಕ್ ಬರೋದು ಲೇಟ್ ಆಗುತ್ತೆ. ಸೊ ಆದ್ದರಿಂದ ನೋಟ್ಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಆ್ಯಂಡ್ ಪ್ರಾಕ್ಟೀಸ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್. ಸಿ ಒನ್ ಥಿಂಗ್ ಐ ಅಬ್ಸರ್ವ್ಡ್ ಇನ್ ಡಿಗ್ರಿ ಸ್ಟೂಡೆಂಟ್ಸ್, ಯಾರಿಗೂ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಪೇಪರ್ ಹೇಗಿರುತ್ತೆ ಅಂತ ನೋಡೇ ಇರೋದಿಲ್ಲ. ಡೈರೆಕ್ಟಾಗಿ ಎಕ್ಸಾಮ್ ಅಟೆಂಡ್ ಮಾಡೋದು, ಆ ಪೇಪರ್ ಹೀಗಿತ್ತು ಅಂತ ಬಂದು ಇಲ್ಲಿ ನಮ್ಮ ಹತ್ರ ಹೇಳೋದು. ಪ್ಲೀಸ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸು ಟೀಚರ್ಸ್ ಕೊಟ್ಟಿಲ್ಲ ಅಂತ ಹೇಳೋದಲ್ಲ. ಒನ್ ಥಿಂಗ್ ಏನು ಹೇಳ್ತೀನಿ, 10th ಸ್ಟ್ಯಾಂಡರ್ಡ್ಗೂ till 10th standard the result, students results is teachers results. Students ಅಲ್ಲ, LKG to 10th standard teachers results. ಅದು ಯಾವ ಟೀಚರ್ ಎಷ್ಟು ಮಟ್ಟಿಗೆ ಚೆನ್ನಾಗಿ ಓದಿಸಿರ್ತಾರೋ ಅಷ್ಟು ಚೆನ್ನಾಗಿ ಸ್ಟೂಡೆಂಟ್ ರಿಸಲ್ಟ್ಸ್ ಬರುತ್ತೆ. ಬಟ್ ಇನ್ PUC and degree it is purely student results, not the teachers results. Student results ಅಲ್ಲಿಂದ ನೀವು ಓದಬೇಕಾಗುತ್ತೆ. We are showing the guidance. ನಾವು ಕಾನ್ಸೆಪ್ಟ್ನ ಹೇಳ್ತೀವಿ,
ಒಂದು ಫಿಂಗರ್ ತೋರಿಸಿದ್ರೆ ಹೋಲ್ ಅದೇನೋ ಬೆರಳು ತೋರಿಸಿದ್ರೆ ಹಸ್ತ ನೋಡ್ತಾರೆ ಅಂತ ಒಂದು ಹೇಳ್ತಾರಲ್ಲ, ಸೊ ಆ ಥರ ನೀವು ಅದನ್ನು ಗ್ರಾಪ್ ಮಾಡಬೇಕು. ದ ನಾಲೆಡ್ಜ್ ನೀವು ನೋಟ್ಸ್ ಪ್ರಿಪೇರ್ ಮಾಡಬೇಕು, ನೀವು ಓದಬೇಕು, ನೀವು ಎಕ್ಸಾಮ್ ಬರೀಬೇಕು. ಸೊ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಗೂಗಲಲ್ಲಿ ನೀವು ವೆಬ್ಸೈಟ್ಗೆ ಹೋದರೆ, ಯೂನಿವರ್ಸಿಟಿ ವೆಬ್ಸೈಟ್ಗೆ ಹೋದರೆ ಸಿಗುತ್ತೆ ಈಚ್ ಸಬ್ಜೆಕ್ಟ್. ಸೊ ರೆಫರ್ ದಟ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಆ್ಯಂಡ್ ಫಾಲೋ ಸ್ಕ್ಯಾನರ್. ಸ್ಕ್ಯಾನರ್ BCU ರಿಲೀಸ್ ಮಾಡಿರುತ್ತೆ. ಸ್ಕ್ಯಾನರ್ ಅಂತಂದರೆ ಪೇರೆಂಟ್ಸ್ಗೆ ಗೊತ್ತಿರೋದಿಲ್ಲ. ಇಟ್ ಈಸ್ ಲೈಕ್ ಎ ಸ್ಟಡಿ ಗೈಡ್, ಸ್ಟಡಿ ಮೆಟೀರಿಯಲ್ ಆಫ್ ಈ ಸಬ್ಜೆಕ್ಟ್. ಸ್ಕ್ಯಾನರ್ ಅಂತ ಇರುತ್ತೆ. ದಟ್ ಸ್ಕ್ಯಾನರ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಫಾಲೋ ದಟ್ ಸ್ಕ್ಯಾನರ್ ಫ್ರಮ್ ದ BCU. One more thing, any notes, any textbook or any scanner, you please follow published by BCU. BNU ಅಂತ ಇದೆ, ನಾರ್ತ್ ಬೇರೆ ಇದೆ. ಸೊ 3 ಯೂನಿವರ್ಸಿಟೀಸ್ ಆರ್ ದೇರ್, ಗೊತ್ತಿದೆ ಅಲ್ವಾ? ನಮ್ಮ ಕಾಲೇಜ್ ಇದು ಬಂದು BCU. ಸೊ ನಿಮ್ಮ ಕ್ವಶನ್ ಪೇಪರ್ ಬಂದು BCU ಇದೆ, ಯು ಹ್ಯಾವ್ ಟು ಫಾಲೋ and have a proper strategy to learn. Take regular breaks, master good handwriting skills, writing skills. So your handwriting should be, ನಾನು ವ್ಯಾಲ್ಯೂಯೇಷನ್ ಹೋಗ್ತೀನಿ ಡಿಗ್ರಿ ವ್ಯಾಲ್ಯೂಯೇಷನ್ಸ್ಗೆ. ಸೀರಿಯಸ್ಲಿ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದೇರ್ ಹ್ಯಾಂಡ್ರೈಟಿಂಗ್ ಇಟ್ ಸೆಲ್ಫ್. MBBS ಡಾಕ್ಟರ್ಸು ಆದರೂ ಅವ್ರದ್ದಾದ್ರೂ ನಾನು ಓದ್ಬೋದು, ಇವ್ರಿಗೆ ಆನ್ಸರ್ಸ್ಗಳು ಓದೋಕ್ಕೆ ಆಗಲ್ಲ, ಆ ಲೆವೆಲಲ್ಲಿ ಬಂದಿರ್ತಾರೆ, ಗೀಚಿ ಬಂದಿರ್ತಾರೆ. ಸೊ ಪ್ಲೀಸ್, ಹ್ಯಾಂಡ್ರೈಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವ್ಯಾಲ್ಯೂಯೇಷನ್ಗೆ ಹೋಗೋರು ಯಾರೂ ನಿಮ್ಮ ಥರ ಇರೋರು ಹೋಗಿರಲ್ಲ ವ್ಯಾಲ್ಯೂಯೇಷನ್ಗೆ, ರೈಟ್? 21-22 ಇಯರ್ಸ್ ಅವ್ರು ಹೋಗಿರಲ್ಲ ವ್ಯಾಲ್ಯೂಯೇಷನ್ಗೆ ಹೋಗೋರೆಲ್ಲ ನಮ್ಮ ಥರದವರೆಲ್ಲ. ನಮಗೆ ಮೊದಲೇ ಪಾಪ ಓದಿ ಕಣ್ಣು ಕಾಣ್ತಾ ಇರಲ್ಲ. ಸೊ ನಿಮ್ಮ ಹ್ಯಾಂಡ್ರೈಟಿಂಗು ನೀವು ಗೀಚಿರೋದು ನೋಡಿದ್ರೆ ನಮ್ಗೆ ಇನ್ನೂ ಅರ್ಥ ಆಗೋದಿಲ್ಲ. ಸೊ ಡೆಫಿನೆಟ್ಲಿ ಯು ವಿಲ್ ಲೂಸ್ ದ ಮಾರ್ಕ್ಸ್ ಬಿಕಾಸ್ ಆಫ್ ಯುವರ್ ಹ್ಯಾಂಡ್ರೈಟಿಂಗ್. ಸೊ ಟೇಕ್ ಕೇರ್ ಆಫ್ ಯುವರ್ ಹ್ಯಾಂಡ್ರೈಟಿಂಗ್ and on regular basis sit with sample paper and a mock test. So sample papers, once the syllabus finished, please practice the sample papers and mock test. Okay, Pranay, next. So these are the informations about the BBA, BCA and BBA, the tests, examinations, everything. Here for parenting style, ನಾನು ಪೇರೆಂಟ್ಸ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ here the 4 parenting styles are there: permissive, authoritative, negligible. ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಸೊ ಫಸ್ಟ್ ಥಿಂಗ್, ಪೇರೆಂಟ್ಸ್ ನೀವೇನು ಮಾಡ್ತೀರಾ? ಫಸ್ಟ್ ಪೇರೆಂಟ್ಸ್ ಏನು ಮಾಡ್ತಾರೆ, ಮಕ್ಕಳನ್ನ ತುಂಬ ದೇ ಟ್ರಸ್ಟ್ ಚಿಲ್ಡ್ರನ್, ನಂಬಿಕೆ ಇರಬೇಕು ಮಕ್ಕಳ ಮೇಲೆ. ಖಂಡಿತ ಯು ಟ್ರಸ್ಟ್ ಯುವರ್ ಚಿಲ್ಡ್ರನ್, ಬಟ್ ಯು ಪ್ಲೀಸ್ ಅಬ್ಸರ್ವ್ ವಾಟ್ ದೇ ಆರ್ ಡೂಯಿಂಗ್. ಅವ್ರು ಏನು ಮಾಡ್ತಿದ್ದಾರೆ ಅಂತ ನೋಡಿ. ನಂಬಿ, ನಿಮ್ಮ ಮಕ್ಳು ಏನು ಹೇಳ್ತಾ ಇದ್ದಾರೆ, ಅವರು ಸುಳ್ಳು ಹೇಳ್ತಾ ಇರ್ತಾರೆ ಅಂತ ಹೇಳೋದಿಲ್ಲ. ಪ್ಲೀಸ್ ಟ್ರಸ್ಟ್ ಯುವರ್ ಚಿಲ್ಡ್ರನ್, ಬಟ್ ಪ್ಲೀಸ್ ಅಬ್ಸರ್ವ್ ವಾಟ್ ದೇ ಆರ್ ಡೂಯಿಂಗ್. ಅವ್ರು ಕಾಲೇಜ್ಗೆ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದಾರಾ? ಆ್ಯಂಡ್ ಪ್ಲೀಸ್ ಸಿ ದೇರ್ ಫ್ರೆಂಡ್ ಸರ್ಕಲ್. ಫ್ರೆಂಡ್ ಸರ್ಕಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫ್ರೆಂಡ್ ಸರ್ಕಲ್ ಹೇಗಿದೆ, ಗ್ರೂಪ್ ಸ್ಟಡಿ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ತಾರೆ. ಪ್ಲೀಸ್ ಅಬ್ಸರ್ವ್ ದಟ್. ಸೀರಿಯಸ್ಲಿ ದೇ ಆರ್ ಡೂಯಿಂಗ್ ದ ಗ್ರೂಪ್ ಸ್ಟಡಿ ಆರ್ ವಾಟ್, ಅದನ್ನೊಂದು ಅಬ್ಸರ್ವ್ ಮಾಡ್ತಾ ಇರ್ರಿ. ಆಮೇಲೆ ಅವ್ರು ಕೇಳಿದ್ದೆಲ್ಲ ಕೊಡಿಸ್ತಾ ಹೋಗ್ಬೇಡಿ. ಖಂಡಿತ ನೀವು ಕಷ್ಟಪಟ್ಟು ಕೇಳಿದ್ದೆಲ್ಲ ಕೊಡೋದ್ರಿಂದನೂ ಮಕ್ಕಳು ಹಾಳಾಗ್ತಾರೆ. ಸೊ ದಟ್ ಇಸ್ ಆಲ್ಸೋ ಪ್ಲೀಸ್ ಡೋಂಟ್ ಡೂ. ಅವಶ್ಯಕತೆ ಏನಿದೆ ಅದನ್ನು ಕೊಡಿಸಿ, ಕೇಳಿದ್ದೆಲ್ಲ ಕೊಡಿಸ್ಬೇಡಿ. ವಾಟ್ ಈಸ್ ನೆಸೆಸರಿ ದಟ್ ಯು ಪ್ಲೀಸ್ ಪ್ರೊವೈಡ್ ಫಾರ್ ಯುವರ್ ಚಿಲ್ಡ್ರನ್. ಆ್ಯಂಡ್ ದ ಥರ್ಡ್ ಥಿಂಗ್, ಈ ಥರ ಒಂದು ಪೇರೆಂಟ್ ಇರ್ತಾರೆ, ಇನ್ನೊಂದು ಸ್ವಲ್ಪ ಪೇರೆಂಟ್ಸ್ ಇರ್ತಾರೆ, ಕಂಪ್ಲೀಟ್ಲಿ ದೇ ವಿಲ್ ಅವಾಯ್ಡ್ ಆ್ಯಂಡ್ ದೇ ವಿಲ್ ನೆಗ್ಲೆಕ್ಟ್. ಪ್ಲೀಸ್ ಡೋಂಟ್ ಡೂ ದಟ್. ಅದು ಕೂಡ ಮಾಡಬೇಡಿ. ನಾನು ನೆಗ್ಲೆಕ್ಟು ಅವಾಯ್ಡ್ನೆಸ್ ಏನಕ್ಕೆ ಬರ್ತಾರೆ, ಬಿಕಾಸ್ ಆಫ್ ಯುವರ್ ವರ್ಕ್ ಶೆಡ್ಯೂಲ್. ಬಿಸಿ ವರ್ಕ್ ಶೆಡ್ಯೂಲ್ ಇರುತ್ತೆ ನಿಮಗೆ. ಹಿಯರ್ ಐ ವಿಲ್ ಟೆಲ್ ಟು ದ ಮದರ್ಸ್ ಓನ್ಲಿ, ಬಿಕಾಸ್ ಫಾದರ್ಸ್ ಆರ್, ಈವನ್ ಮದರ್ಸ್ ಆಲ್ಸೋ ನಾವು ವರ್ಕಿಂಗ್, ಇಟ್ಸ್ ಓಕೆ, ಬಟ್ ಸ್ಟಿಲ್ ಅವ್ರಿಗಿರೋಷ್ಟು, ಫಾದರ್ಸ್ಗಿರೋಷ್ಟು ಟೈಮು, ಅವ್ರ ಟೈಟ್ ಶೆಡ್ಯೂಲ್ ಇರುತ್ತೆ ಫಾದರ್ಸ್ಗೆ. ಸೊ ಐ ರಿಕ್ವೆಸ್ಟ್ ಯುವರ್ ಮದರ್ಸ್, ಪ್ಲೀಸ್ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಎಲ್ಲಿ ಹೋಗ್ತಾ ಇದ್ದಾರೆ, ಅವರು ನಿಜವಾಗ್ಲೂ ಏನು ಬೇಕಾಗಿದೆ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಸ್ಪೆಷಲಿ ಗರ್ಲ್ ಚೈಲ್ಡ್, ಅವ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಇರಲಿ. ಅವ್ರು ಕೆಟ್ಟವರಲ್ಲ, ಬಟ್ ಈ TV ನ್ಯೂಸ್ ಚಾನೆಲ್ಸ್ ಎಲ್ಲ ನೋಡ್ತಾ ಇದ್ದೀರಲ್ಲ, ಅವರು ಮಿಸ್ಯೂಸ್ ಮಾಡ್ತಾರೆ. ಸೊ ಅದನ್ನು ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಈಗ ಸ್ಟೂಡೆಂಟ್ ಮಗ ಅಥವಾ ಮಗಳು ಮನೆಗೆ ಡಲ್ಲಾಗಿ ಬಂದಿದ್ದಾರೆ, ಯಾಕೋ ಮಾತಾಡ್ತಾ ಇಲ್ಲ ಅಂತಂದರೆ ಯು ಪ್ಲೀಸ್ ಅಬ್ಸರ್ವ್. ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಅಯ್ಯೋ ಮಾತಾಡ್ತಿಲ್ಲ ಅಂದರೆ ಮಾತಾಡ್ತಿಲ್ಲ, ಕೂತಿದ್ದಾನೆ, ಊಟ ಮಾಡಿಲ್ಲ, ಅವನಿಗೆ ಕೊಬ್ಬು ಬಂದಿದೆ ಅದಕ್ಕೆ ಊಟ ಮಾಡಿಲ್ಲ. ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್ ಲೈಕ್ ದಸ್. ವಿಚಾರಿಸಿ ಏನಾಗಿದೆ ಏನು ಅಂತ, ಅದರಿಂದ ಏನೋ ಒಂದು ಇರುತ್ತೆ. ಸೊ ತಿಳ್ಕೊಳ್ಳಿ ಪ್ಲೀಸ್ ಪೇರೆಂಟ್ಸ್, ಐ ರಿಕ್ವೆಸ್ಟ್ ದಟ್ ಥಿಂಗ್. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಏನಂತಂದರೆ, ಊಟ ಕೊಡಿಸೋದು, ಚೆನ್ನಾಗಿ ಒಳ್ಳೆ ಊಟ ಕೊಡಿಸೋದು, ಒಳ್ಳೆ ಡ್ರೆಸ್ ಕೊಡಿಸೋದು ಅಷ್ಟೇ ಅಲ್ಲ ಪೇರೆಂಟ್ಸ್ ಅಂದರೆ. ನಿಮ್ಮ ಜವಾಬ್ದಾರಿ ಅವ್ರಿಗೆ ಒಳ್ಳೆ ಸಿವಿಲೈಸ್ಡ್ ಪರ್ಸನ್ ಆಗೋದು, ನಮ್ಮ ದೇಶಕ್ಕೆ ಒಳ್ಳೆ ಯೂತ್ಸ್
ಅವಾಯ್ಡ್ ಮಾಡಿ ನಿಮ್ಮ ಕೈಲೇ ಇರೋದು. ಅದನ್ನ ಏನು ಮಾಡ್ಬೋದು, ಏನಿಲ್ಲ, ಸಿಂಪಲ್. ಕಾಲೇಜಿಗೆ ಕರೆಕ್ಟಾಗಿ ಹೋಗ್ತಾ ಇದ್ದಾನಾ, ಯೂನಿಫಾರ್ಮ್ ಹಾಕಿದ್ದಾನಾ, ಇನ್ನೊಂದು ವಿ ಹ್ಯಾವ್ ಯೂನಿಫಾರ್ಮ್ ಇನ್ ಅವರ್ ಕಾಲೇಜ್ ಫಾರ್ ಡಿಗ್ರಿ ಸ್ಟೂಡೆಂಟ್ಸ್ ಆಲ್ಸೋ. IT ಯೂನಿಫಾರ್ಮ್ಸ್ ಇರುತ್ತೆ, ಅದು ಪ್ಲೀಸ್ ಚೆಕ್. ಯೂನಿಫಾರ್ಮ್ ತೊಗೊಂಡ್ಬಿಟ್ಟು ಯೂನಿಫಾರ್ಮಲ್ಲಿ ಹೋಗೋ ಥರ ನೋಡ್ಕೊಳ್ಳಿ ಮಕ್ಕಳಿಗೆ. ಯೂನಿಫಾರ್ಮ್ ಹಾಕ್ಕೊಳ್ಳಿ, ಐ ಡಿ ಹಾಕ್ಕೊಂಡಿದ್ದಾರೋ ಇಲ್ವೋ ನೋಡಿ. ಇನ್ ಕೇಸ್ ಕಾಲೇಜ್ಗೆ ಒಂದು ರಿಕ್ವೆಸ್ಟ್ ಹೇಳಿದ್ರೆ ನಿಮಗೆ ಒಂದು 15 days ಒನ್ಸ್ ಆಗಲಿಲ್ವಾ, ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಕಾಲೇಜಿಗೆ ಬಂದು ವಿಸಿಟ್ ಕೊಡಿ. ಹೇಗಿದೆ ಪರ್ಫಾರ್ಮೆನ್ಸ್, ನಮ್ಮ ಹುಡುಗ ಅಥವಾ ಹುಡುಗಿ ರೆಗ್ಯುಲರ್ಲಿ ದೇ ಆರ್ ಕಮಿಂಗ್ ಆರ್ ನಾಟ್, ಅಟೆಂಡೆನ್ಸ್ ಕೊಡಿ, ಸ್ಟಡೀಸ್ ಹೇಗಿದೆ, ಬಿಹೇವಿಯರ್ಸ್ ಹೇಗಿದೆ, ಯು ಪ್ಲೀಸ್ ಚೆಕ್ ಆಲ್ ದೋಸ್ ಥಿಂಗ್ಸ್. ನೀವು ಕಾಲೇಜಿಗೆ ಬರೋದು ನಿಮ್ಮ ಮಕ್ಕಳಿಗೆ ಹೇಳಿನೇ ಬನ್ನಿ, ನೋ ಪ್ರಾಬ್ಲಮ್. ಅವ್ರನ್ನ ಮುಚ್ಚು ಮನೆ ಮಾಡಿ ಬಂದರೆ ಕೇಳೋದಂಥದ್ದು ಏನಿಲ್ಲ. ಬನ್ನಿ, ಮಂತ್ಲಿ ಒನ್ಸ್ 15 days ಒನ್ಸ್ ಬಂದರೆ ತುಂಬ ಒಳ್ಳೆಯದು. ಚಿಕ್ಕ 10th ಸ್ಟ್ಯಾಂಡರ್ಡ್ವರೆಗೂ ನೀವು ಹೇಗೆ ನೋಡ್ಕೊಂಡಿದ್ರೆ ಹೇಳ್ಬೇಕನ್ನ, ಈಗಲೂ ಪ್ಲೀಸ್ ಅನದರ್ 3 years ಅದೇ ಥರ ನೋಡ್ಕೊಂಬೇಡಿ. 21 years ಇವಾಗ ಆಯ್ತಾ, ಅವ್ರು ಖಂಡಿತ ಅವ್ರಿಗೆ ಬುದ್ಧಿ ಬೆಳೆದಿರುತ್ತೆ, ಮೆಚುರಿಟಿ ಲೆವೆಲ್ ಇನ್ಕ್ರೀಸ್ ಆಗಿರುತ್ತೆ, ಅವ್ರಿಗೆ ಡಿಸಿಷನ್ಸ್ ಏನು ತೊಗೊಬೇಕು ಅಂತ ಗೊತ್ತಿರುತ್ತೆ. ಸೊ ದೆನ್ ನೀವು ಅವರಿಂದ ಫಾಲೋ ಮಾಡೋ ಅವಶ್ಯಕತೆ ಇರೋದಿಲ್ಲ, ಅವರೇ ನಿಮಗೆ ಗೈಡ್ ಮಾಡ್ತಾರೆ, ಹೀಗೆ ಮಾಡು ಅಂತ. ಸೊ ಇನ್ನೊಂದು 3 years ನಿಮ್ಮ ಮಕ್ಕಳಿಂದ ಬಿದ್ದೀರಿ, ಫಾಲೋ ಅಪ್ ಮಾಡಿ. ಓಕೆ, ಸೊ ಟಿಪ್ಸ್ ಫಾರ್ ಪೇರೆಂಟ್ಸ್ ಇದನ್ನೇ ಹೇಳ್ತಾರೆ. ಕಮ್ಯುನಿಕೇಟ್ ರೆಗ್ಯುಲರ್ಲಿ, ಅಂದರೆ ನಿಮ್ಮ ಮಕ್ಕಳ ಜೊತೆ ಮಾತಾಡಿ, ರೆಗ್ಯುಲರಾಗಿ ಮಾತಾಡಿ. ಎನ್ಕರೇಜ್ ರೀಡಿಂಗ್, ಅವ್ರು ಓದೋದಕ್ಕೆ ಎನ್ಕರೇಜ್ ಮಾಡಿ. ಸಿ ನಾಟ್ ಓನ್ಲಿ ದ ಸಬ್ಜೆಕ್ಟ್ಸ್, ಸೊ ಅದರ್ ಬುಕ್ಸ್ ದಟ್ ಆಲ್ಸೋ ಯು ಪ್ಲೀಸ್ ಮೇಕ್ ದೆಮ್ ಟು ರೀಡ್. ನ್ಯೂಸ್ ಪೇಪರ್ ಓದೋದು ಅದನ್ನೆಲ್ಲ ಒಂಥರ ಅಭ್ಯಾಸ ಮಾಡಿಸಿ, ನಿಮ್ಮ ಕೈಯಲ್ಲೇ ಇರುತ್ತದು, ನೀವು ಮಾಡಿಸಿ. ಆಮೇಲಿಂದ ಇದು ಸ್ಕ್ರೀನ್ ಟೈಮ್ ಅಂದರೆ ಇದು ಮೊಬೈಲ್ ಒಂದೇ ಅಂತಲ್ಲ, ಮೊಬೈಲ್ ಆಗಲಿ ಕಂಪ್ಯೂಟರ್ಸ್ ಆಗಲಿ ವಾಟ್ ಆರ್ ದ ಥಿಂಗ್ಸ್, ಅದನ್ನೊಂದು ಲಿಮಿಟ್ ಹಾಕಿ ಕೊಡಿ. ನಾನು 3 years ನೀವು ದೊಡ್ಡ ಮಕ್ಕಳು ಅಂತ ಬಿಟ್ಬಿಡ್ಬೇಡಿ ಪ್ಲೀಸ್. ಇನ್ 3 years ನೀವು ಚಿಕ್ಕ ಮಕ್ಕಳಿಗೆ ಎಷ್ಟು 10th ಸ್ಟ್ಯಾಂಡರ್ಡ್ ಹೇಗೆ ನೋಡಿದ್ರಿ ಅದೇ ಥರ ಇನ್ನೊಂದು 3 ವರ್ಷ ನೋಡಬೇಡಿ. ಆಮೇಲೆ ಅವ್ರು ನಿಮಗೆ ನೋಡ್ಕೊತಾರೆ ಖಂಡಿತ. ಫ್ರೆಂಡ್ಲಿ ಆಗಿರ್ರಿ ಮಕ್ಕಳ ಜೊತೆಲಿ. ಫ್ರೆಂಡ್ಲಿ ಆಗಿರ್ರಿ ಅಂತಂದರೆ ಹೋಗೇ ಬಾರೆ ಆ ಲೆವೆಲ್ಗಲ್ಲ. ಸೊ ಫ್ರೆಂಡ್ಲಿ ಆಗಿರಬೇಕು ಅಂದರೆ ಅವ್ರಿಗೆ ಏನು ಅನಿಸ್ತಾ ಇದೆ ಅದನ್ನು ನಿಮ್ಮ ಹತ್ರ ಹೇಳ್ಕೊಳ್ಬೇಕು. ಎದುರಿಸಿಡೋದು ತಪ್ಪು. ಅವ್ರೇನಾದ್ರು ಹೇಳೋಕ್ಕೆ ಬಂದ ತಕ್ಷಣ ಜೋರಾಗಿ ಒಂದು ಆವಾಜ್ ಹಾಕ್ಬಿಟ್ರೆ ಅವ್ರು ನೆಕ್ಸ್ಟ್ ಏನೂ ಹೇಳೋದೇ ಇಲ್ಲ. ಸೊ ಹಾಗಾಗಿ ಅವ್ರು ಏನು ಹೇಳಕ್ಕೆ ಬಂದಿದ್ದಾರೆ ಅದನ್ನು ಕೇಳಿಸ್ಕೊಳ್ಳಿ, ಅದರಲ್ಲಿ ಯಾವುದು ತಪ್ಪು ಯಾವುದು ಸರಿ ಅಂತ ಅವ್ರಿಗೆ ಅರ್ಥ ಮಾಡಿಸಿ. ಹೆಲ್ತಿ ಸ್ಟೈಲ್ ಫಾಲೋ ಮಾಡಿ. ಮತ್ತೆ ನೋಡಿ, ಊಟ 9 to 3 ಇರೋದ್ರಿಂದ ಲಂಚ್ ಬಾಕ್ಸ್ ತರಬೇಕಾಗುತ್ತೆ. ಕ್ಯಾಂಟೀನ್ ಇದೆ ನಮ್ಮ ಹತ್ರ, ನೋ ಪ್ರಾಬ್ಲಮ್. ಬಟ್ ಇಲ್ಲಿಂದನೇ ಯಾಕೆ ಔಟ್ಸೈಡ್ ಫುಡ್ ಅಲ್ವಾ, ಕ್ಯಾಂಟೀನ್ ಏನಾದರೂ ಎಮರ್ಜೆನ್ಸಿ ಇದ್ದಾಗ ಯೂಸ್ ಮಾಡ್ಕೊಳ್ಳಿ. ಅದರ್ವೈಸ್ ರೆಗ್ಯುಲರ್ ಆಗಿ ಬಾಕ್ಸ್ ಕೊಟ್ಟು ಕಳಿಸ್ಬೇಡಿ. ಮುಂದೆ ಅವ್ರ ಜೀವನದಲ್ಲಿ ಇದ್ದೇ ಇದೆ, ಊಟ ತಿನ್ನೋದು, ಅಲ್ಲಿ ಹೊರಗಡೆ ಸುತ್ತಾಡೋದೆಲ್ಲ ಇದ್ದೇ ಇದೆ. ಅಟ್ಲೀಸ್ಟ್ ಒಂದು 21 years ಹೆಲ್ತಿ ಫುಡ್ ನೀವೇ ಒಂದು ಬಾಕ್ಸಲ್ಲಿ ಹಾಕಿಬಿಟ್ಟು ಕೊಟ್ಟು ಕಳಿಸಿ. ಫ್ಯಾಕಲ್ಟೀಸ್ ಆಗಲೇ ಹೇಳಿದಂಗೆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಇಲ್ಲಿ ಬಂದು ಕಾಲೇಜಲ್ಲಿ ಕೆಳಗಡೆ ಅಡ್ಮಿನ್ ಡಿಪಾರ್ಟ್ಮೆಂಟ್ ಇರುತ್ತೆ. ನಾನು ನೋಟಿಸ್ ಮಾಡಿದ್ದೀನಿ, ಕೆಳಗಡೆ ಬಂದು ಅಡ್ಮಿನ್ ಡಿಪಾರ್ಟ್ಮೆಂಟ್ ಹತ್ರ ನಮ್ಮ ಹುಡುಗ ಡೈಲಿ ಬರ್ತಿದ್ದಾನ, ನಮ್ಮ ಮಕ್ಕಳು ಬರ್ತಾ ಇದ್ದಾರಾ, ಹೇಗಿದ್ದಾರೆ ಓದೋದ್ರಲ್ಲಿ, ಅಲ್ಲಿ ಕೇಳಿದ್ರೆ ನಿಮಗೆ ಕರೆಕ್ಟ್ ಆನ್ಸರ್ ಸಿಗೋದಿಲ್ಲ. ಯು ಹ್ಯಾವ್ ಟು ಮೀಟ್ ದ ಫ್ಯಾಕಲ್ಟೀಸ್, ಸಬ್ಜೆಕ್ಟ್ ಫ್ಯಾಕಲ್ಟೀಸ್ ಮೀಟ್ ಮಾಡಿದ್ರೇ ನಿಮಗೆ ಗೊತ್ತಾಗೋದು. ಓಕೆ, ಅವ್ರ ಅಡ್ಮಿನ್ ಡಿಪಾರ್ಟ್ಮೆಂಟಲ್ಲಿ ಅವ್ರಿಗೇನು ನಾವು ಹೇಗೆ ಓದ್ತಾ ಇದ್ದಾನೆ ಏನು ಅಂತ ನಾವೇನು ಅವ್ರಿಗೆ ಇನ್ಫಾರ್ಮ್ ಮಾಡ್ಕೊಂಡು ಗೊತ್ತಿರಲ್ಲ ಎಲ್ಲ ಸ್ಟೂಡೆಂಟ್ಸಿಗೆ. ಸೊ ಯು ಹ್ಯಾವ್ ಟು ಮೀಟ್ ದ ಫ್ಯಾಕಲ್ಟೀಸ್ ಆರ್ ಎಲ್ಸ್ ದ ಪ್ರಿನ್ಸಿಪಲ್. ಫಸ್ಟು ಪ್ರಿನ್ಸಿಪಲ್ನ ಡೈರೆಕ್ಟ್ ಮೀಟ್ ಮಾಡೋಕ್ಕೆ ಹೋಗಬೇಡಿ, ಫ್ಯಾಕಲ್ಟೀಸ್ನ ಮೀಟ್ ಮಾಡಿ. ಹೇಗಿದ್ದಾನೆ, ಏನಾಗಿದೆ ಅಂತ ಚಿಕ್ಕ ಪುಟ್ಟ ಥಿಂಗ್ಸ್ ಇದ್ದರೆ ಡೆಫಿನೆಟ್ಲಿ ವಿ ವಿಲ್ ಸಾಲ್ವ್. ದೆನ್ ಐ ಆಮ್ ಎ ಸ್ಟೂಡೆಂಟ್ ಮೆಂಟರ್. Student mentor in the sense, my students all know what is the meaning of student mentor. That is the counseling. Or ಏನಾದರೂ ಪ್ರಾಬ್ಲಮ್ ಇದ್ದರೆ you please come and share the whatever the things college whatever you are facing in and out also. So I can please ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ ಅಂತ ಕಂಪ್ಲೀಟಾಗಿ ಸಾಲ್ವ್ ಮಾಡ್ತೀನಿ ಅಂತ ಹೇಳಲ್ಲ, ಬಟ್ ಐ ವಿಲ್ ಶೋ ದ ವೇ ಹೌ ಟು ಸಾಲ್ವ್ ದ ಪ್ರಾಬ್ಲಮ್ಸ್, ಹೌ ಟು ಅವಾಯ್ಡ್ ದಟ್ ಟೆನ್ಷನ್ಸ್ ಆರ್ ಸ್ಟ್ರೆಸ್. So please, I am your student mentor. And one more thing, I am doing counseling for parents also. Even ನಿಮಗೂ ಏನಾದರೂ ನಿಮ್ಮ ಮಕ್ಕಳಿಂದ ಪ್ರಾಬ್ಲಮ್ ಆಗ್ತಿದ್ರೆ ಅಪಾಯಿಂಟ್ಮೆಂಟ್ ತಗೊಂಡು ಪ್ಲೀಸ್ ಯು ಆಲ್ಸೋ ಕಮ್ ಟು ಮೀ. ಹೊರಗಡೆ ಕೂಡ ನಾನು ಕೌನ್ಸಿಲಿಂಗ್ ತೊಗೊಳ್ತೀನಿ, ಮೀನ್ಸ್ ಔಟ್ಸೈಡ್ ದ ಕಾಲೇಜ್ ಚಾರ್ಜ್ ಮಾಡ್ತೀನಿ ಅಲ್ಲಿ ನಾನು, ಬಿಕಾಸ್ ಐ ಆಮ್ ವರ್ಕಿಂಗ್ ಶ್ಯೂರ್ ಆ್ಯಂಡ್ ಯು ಆರ್ ಆಲ್ ಅವರ್ ಕಾಲೇಜ್ ಮೆಂಬರ್ಸ್. ಸೊ ನಿಮಗೆ ಏನು ಚಾರ್ಜ್ ಮಾಡೋದಿಲ್ಲ, ಯು ಕ್ಯಾನ್ ಪ್ಲೀಸ್ ಕಮ್. ಬಟ್ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕು ನನ್ನ ಹತ್ರ, ಮುಂಚೆನೇ ಇಲ್ಲಿ ಬಂದುಬಿಟ್ಟು ಹೇಳಿ ನಮ್ಮ ಮ್ಯಾಮ್ ಹತ್ರ ಮಾತಾಡಬೇಕು ಅಂದರೆ ಡೆಫಿನೆಟ್ಲಿ ಯು ಆಲ್ಸೋ ಕಮ್. ಐ ವಿಲ್ ಸಾಲ್ವ್ ಯುವರ್ ನಾಟ್ ಯುವರ್ ಪರ್ಸನಲ್ ಪ್ರಾಬ್ಲಮ್ಸ್, ವಾಟ್ ಎವರ್ ದ ರಿಲೇಟೆಡ್
students in a problem, definitely I will give the suggestions. So thank you very much. The last thing, if you have any doubt about the academics, you please ask now itself. Any doubts idea, clarity ಬೇಕಾಗಿದೆ about the college timings and the subjects? No doubts, parents? Okay, then very much. Thank you very much.